ಟಿವಿ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಂಗನಾಥ್. ಇವತ್ತಿನ ಈ ಪ್ರೈಮ್ ಸೆಗ್ಮೆಂಟ್ ನಲ್ಲಿ ನ್ಯಾಷನಲ್, ಇಂಟರ್ನ್ಯಾಷನಲ್ ಜೊತೆಗೆ ಸ್ಟೇಟ್ 3 ವಿಭಾಗದ ಸುದ್ದಿಗಳಿದಾವೆ. ಮೊದಲನೆಯದಾಗಿ ಒಂದು ಇಂಟರ್ನ್ಯಾಷನಲ್ ಸುದ್ದಿಯ ಮೂಲಕ ಇವತ್ತಿನ ಪ್ರೈಮ್ ಸೆಗ್ಮೆಂಟ್ ಅನ್ನ ಪ್ರಾರಂಭ ಮಾಡೋಣ. 2023 ಅಕ್ಟೋಬರ್ 7ರಂದು ನಡೆದಂತಹ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧ ಏನಿದೆ, ಆ ವೈರತ್ವ ಏನಿದೆ, ಇವತ್ತಿನವರೆಗೂ ಕೂಡ ಹಾಗೆ ಮುಂದುವರ್ಕೊಂಡು ಬರ್ತಾ ಇದೆ. ಇಸ್ರೇಲ್ ಗಾಜಾದಲ್ಲಿ ತನ್ನ ಸೇನೆಯನ್ನ ನೇಮಿಸಿದೆ, ಬಿಗಿ ಭದ್ರತೆಯನ್ನ ಅಲ್ಲಿ ನೇಮಿಸಿರುವಂತಹದ್ದು. ಆ ವಿಚಾರವಾಗಿ ಡೊನಾಲ್ಡ್ ಟ್ರಂಪ್ ಅವರು ಕಳೆದ ಕೆಲವು ವರ್ಷಗಳಿಂದ, ಅಂದ್ರೆ 2023 ಏನು ಯುದ್ಧ ಆಯಿತು ಅದರ ಈಚೆಗೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಒಂದು ಶಾಂತಿ ಒಪ್ಪಂದವನ್ನು ಕುದುರಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ಯಶಸ್ವಿ ಆಗ್ತಾ ಇಲ್ಲ. ಈ ಶಾಂತಿ ಒಪ್ಪಂದ ಕುದುರಿಸುವಂತಹ ಒಂದು ವ್ಯವಸ್ಥೆ ಏನು ಕೆಲಸ ಮಾಡಿ ಜಗತ್ತಿನ ಶಾಂತಿ ಸಾಧಕ ನಾನು ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರ ಆಗಬೇಕು ಎನ್ನುವಂಥದ್ದು ಡೊನಾಲ್ಡ್ ಟ್ರಂಪ್ ಅವರ ಬಯಕೆ. ಅದು ಈಡೇರ್ತಾ ಇಲ್ಲ. ಮೊನ್ನೆ ಕೂಡ 15 ಅಂಶಗಳುಳ್ಳ ಒಂದು ಒಪ್ಪಂದದ ಯೋಜನೆಯನ್ನ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ಅವರಿಗೆ ಸಲ್ಲಿಸಲಾಗಿತ್ತು. ಇಸ್ರೇಲ್ ಪ್ರಧಾನಿ ಅವರಿಗೆ. ಬಟ್ ನೆತಾನ್ಯಾಹು ಅವರು ಹೇಳ್ತಾರೆ, ನಾನು ಪ್ರಧಾನಿ ಆಗಿರೋ ತನಕ ಯಾವ ಕಾರಣಕ್ಕೂ ನಮ್ಮ ರಾಷ್ಟ್ರದ ಸೇನೆ ಗಾಜಾದಿಂದ ಹಿಂದೆ ಸರಿಯಲ್ಲ ಎನ್ನುವಂತಹದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಯೋಜನೆ, ಈ ಒಂದು ಒಪ್ಪಂದದ ಮೊದಲ ಉದ್ದೇಶ ಏನು ಅಂತಂದ್ರೆ, ಹಂತ ಹಂತವಾಗಿ ಗಾಜಾದಲ್ಲಿ ಇಸ್ರೇಲ್ ಏನು ಸೇನೆಯನ್ನ ಅಲಾಟ್ ಮಾಡಿದೆ, ಆ ಸೇನೆಯನ್ನ ಹಂತ ಹಂತವಾಗಿ ವಾಪಸ್ ತೆಗೆದುಕೊಳ್ಳಬೇಕು ಎನ್ನುವಂಥದ್ದು. ಬಟ್ ಬೆಂಜಮಿನ್ ನೇತನ್ಯಾಹು ಅವರು ಬಹಳ ಸ್ಪಷ್ಟವಾಗಿ ಯಾವ ಕಾರಣಕ್ಕೂ ನಮ್ಮ ಸೇನೆ ಹಿಂದೆ ಸರಿಯುವುದಿಲ್ಲ, ಎಲ್ಲಿಯವರೆಗೆ ಹಮಾಸ್ ನಿಶಸ್ತ್ರೀಕರಣ ಮಾಡುತ್ತೋ, ಶಸ್ತ್ರ ತ್ಯಾಗವನ್ನ ಮಾಡುತ್ತೋ ಅಲ್ಲಿಯ ತನಕ ನಮ್ಮ ಸೇನೆ ಹಿಂದೆ ಸರಿಯಲ್ಲ ಎನ್ನುವಂಥದ್ದು. ಇದು ಟ್ರಂಪ್ ಅವರಿಗೆ ಒಂದು ಮುಜುಗರ ಮತ್ತು ಭಾರಿ ಮುಖಭಂಗವನ್ನ ಉಂಟು ಮಾಡಿರುವಂಥದ್ದು. ಇನ್ನು ಆ 15 ಅಂಶಗಳುಳ್ಳಂತಹ ಯೋಜನೆಯಲ್ಲಿ ಏನಿದೆ ಅನ್ನೋದನ್ನ ಯಥಾವತ್ ಜಿಸ್ಟ್ ಹೇಳ್ತೀನಿ. ಅದಕ್ಕೂ ಮುಂಚೆ ಇಸ್ರೇಲಿನ ಈ ನಡೆಯಿಂದ ಒಂದಂತೂ ಸ್ಪಷ್ಟ, ತನ್ನ ಮಿತ್ರ ರಾಷ್ಟ್ರ ಅಮೆರಿಕದ ವಿರುದ್ಧ ಇಸ್ರೇಲ್ ರಾಷ್ಟ್ರವೇ ತಿರುಗಿ ಬೀಳಲು ಮುಂದಾಯ್ತಾ ಎನ್ನುವಂಥ ಚರ್ಚೆಗಳು ಜಾಗತಿಕ ಮಟ್ಟದಲ್ಲಿ ಓಡಾಡ್ತಾ ಇರುವಂತಹದ್ದು. ನಾನು ಯಥಾವತ್ ಜಿಸ್ಟ್ ಹೇಳಿಬಿಡ್ತೀನಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಸ್ತಾಪಿಸಿರುವ ಗಾಜಾ ಶಾಂತಿ ಯೋಜನೆಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ಅವರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಟ್ರಂಪ್ ಮುಂದಿಟ್ಟಿರುವಂತಹ 15 ಅಂಶಗಳ ಶಾಂತಿ ಯೋಜನೆಯನ್ನ ಇಸ್ರೇಲ್ ತಿರಸ್ಕರಿಸಿರುವಂತಹದ್ದು ಸ್ಪಷ್ಟ. ಇದೇ ವೇಳೆ ತಾವು ಅಂದ್ರೆ ಬೆಂಜಮಿನ್ ನೆತಾನ್ಯಾಹು ಅವರು ಎಲ್ಲಿವರೆಗೆ ಪ್ರಧಾನಿಯಾಗಿರುತ್ತಾರೋ ಅಲ್ಲಿಯವರೆಗೆ ಪ್ಯಾಲೆಸ್ತೈನ್ ರಾಷ್ಟ್ರ ರಚನೆಗೆ ಅವಕಾಶ ನೀಡೋದಿಲ್ಲ ಅಂತ ಹೇಳ್ಬಿಟ್ಟು ಬಹಳ ಕಠಿಣವಾದಂತಹ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನಾನು ಯಥಾವತ್ತು 15 ಅಂಶಗಳ ಯೋಜನೆ ತಿರಸ್ಕಾರದ ಬಗ್ಗೆ ಜಿಸ್ಟ್ ಹೇಳಿಬಿಡ್ತೀನಿ. ಭಾನುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಾತನಾಡಿದ ನೆತಾನ್ಯಾಹು ಅವರು, ಹಮಾಸ್ ಕಳೆದ ತಿಂಗಳು ಬೆಂಬಲಿಸಿದ್ದ ಟ್ರಂಪ್ ಅವರ 15 ಅಂಶಗಳ ಯೋಜನೆಯನ್ನ ಇಸ್ರೇಲ್ ಸರ್ಕಾರ ಒಪ್ಪುವುದಿಲ್ಲ. ಇಸ್ರೇಲ್ 15 ಅಂಶಗಳ ದಾಖಲೆಯನ್ನ ತಿರಸ್ಕರಿಸಿದೆ. ಹಮಾಸ್ ನಿಜವಾಗಿಯೂ ಶಸ್ತ್ರತ್ಯಾಗ ಮಾಡೋವರೆಗೆ ಇಸ್ರೇಲ್ ತನ್ನ ಸೇನೆಯನ್ನ ಹಿಂತೆಗೆದುಕೊಳ್ಳುವುದಿಲ್ಲ. ನಮ್ಮ ಪಡೆಗಳು ಮತ್ತು ನಾಗರಿಕರ ವಿರುದ್ಧದ ಬೆದರಿಕೆಗಳನ್ನು ತಡೆಯುತ್ತೇವೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ಜೊತೆಗೆ ಅಮೆರಿಕದೊಂದಿಗೆ ಈ ವಿಚಾರವಾಗಿ ಚರ್ಚೆಗಳು ನಡೆಯುತ್ತಿವೆ. ಅಮೆರಿಕದ ಬಳಿ ಕೆಲವು ಪ್ರಸ್ತಾಪಗಳಿದ್ದಾವೆ. ಅವುಗಳಲ್ಲಿ ಕೆಲವು ಇಸ್ರೇಲ್ಗೆ ಒಪ್ಪಿಗೆ ಆಗಿವೆ, ಇನ್ನು ಕೆಲವು ಒಪ್ಪಿಗೆ ಆಗಿಲ್ಲ. ಒಪ್ಪಿಗೆಯಾಗದ ವಿಚಾರಗಳ ವಿರುದ್ಧ ಹೇಗೆ ನಿಲ್ಲಬೇಕು ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ನೆತನ್ಯಾಹು ಅವರು ಟ್ರಂಪ್ ಅವರಿಗೆ ಒಂದು ಪರೋಕ್ಷವಾದಂತಹ ತಿರುಗೇಟನ್ನ ಕೊಟ್ಟಿರುವಂತಹದ್ದು.
ಟ್ರಂಪ್ ಘೋಷಿಸಿದಂತಹ ಗಾಜಾ ಡೀಲ್ ಏನು ಎನ್ನುವಂಥದ್ದನ್ನ ಹೇಳ್ತೇನೆ. ಜುಲೈ 30ರಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹಮಾಸ್ ಶಸ್ತ್ರತ್ಯಾಗ ಮಾಡಲು ಮತ್ತು ಇಸ್ರೇಲಿ ಪಡೆಗಳು ಗಾಜಾದಿಂದ ಹಿಂಪಡೆಯಲು ಒಪ್ಪಂದ ರೂಪುಗೊಂಡಿವೆ ಅಂತ ಹೇಳ್ಬಿಟ್ಟು ಘೋಷಣೆಯನ್ನ ಮಾಡಿದ್ರು. ಆದರೆ ಈ ಒಪ್ಪಂದ ಜಾರಿಯಾಗಲು ಇನ್ನೂ ಹಲವು ಅಡೆತಡೆಗಳು, ಷರತ್ತುಗಳು ಮತ್ತು ದೀರ್ಘ ಕಾಲಾವಧಿ ಎದುರಾಗಿದ್ದವು. ಟ್ರಂಪ್ ಘೋಷಣೆ ಬಳಿಕವೂ ಹಮಾಸ್ ಮತ್ತು ಇಸ್ರೇಲ್ ಎರಡೂ ತಕ್ಷಣವೇ ಈ ಒಪ್ಪಂದಕ್ಕೆ ತಮ್ಮ ಅಧಿಕೃತ ಒಪ್ಪಿಗೆಯನ್ನ ನೀಡಿರಲಿಲ್ಲ. ವೈಟ್ ಹೌಸ್ ಪ್ರಕಾರ ಗಾಜಾದಲ್ಲಿ ಯುದ್ಧ ಅಂತ್ಯಗೊಳಿಸುವ ಪ್ರಕ್ರಿಯೆಯನ್ನ ಹಂತ ಹಂತವಾಗಿ ಜಾರಿಗೊಳಿಸುವಂತಹ ಉದ್ದೇಶ ಹೊಂದಿದೆ. ಬೆಂಜಮಿನ್ ನೆತನ್ಯಾಹು ಅವರ ಈ ವಿರೋಧ ಟ್ರಂಪ್ ಅವರನ್ನ ಮುಜುಗರಕ್ಕೀಡು ಮಾಡಿರುವಂತಹದ್ದು. ಅಂದ್ರೆ ಈ ಮನುಷ್ಯ ಟ್ರಂಪ್ ಅವರು ಯಾವ್ಯಾವಾಗ ಏನೇನು ಮಾತನಾಡ್ತಾರೋ, ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ನಿಲುವುಗಳನ್ನ ತೆಗೆದುಕೊಳ್ತಾರೋ ಎನ್ನುವಂಥದ್ದೇ ಆಶ್ಚರ್ಯ. ನಾನು ಕಳೆದ ಫೆಬ್ರವರಿ 28ರಂದು ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಆರಂಭವಾದಾಗಿನಿಂದಲೂ ಈ ಮನುಷ್ಯನ ಹೇಳಿಕೆಗಳನ್ನ ಗಮನಿಸ್ತಾ ಇದ್ದೇನೆ. ಶಾಂತಿ ಒಪ್ಪಂದ ಆಗಿದೆ ಅಂತ ಅದೆಷ್ಟು ಬಾರಿ ಹೇಳಿದಾರೋ ನಾನಂತೂ ಲೆಕ್ಕ ಇಟ್ಟಿಲ್ಲ. ಬಟ್ ಮಧ್ಯ ಪ್ರಾಚ್ಯದಲ್ಲಿ ಯುದ್ಧ ನಿಲ್ತಾ ಇಲ್ಲ, ಬಿಕ್ಕಟ್ಟು ಬಿಗಡಾಯಿಸ್ತಾ ಇದೆ. ಹಾಗಾಗಿಬಿಟ್ಟು ಟ್ರಂಪ್ ಅವರ ಹೇಳಿಕೆಗಳು ಯಾವ್ಯಾವ ಸಂದರ್ಭಕ್ಕೆ ಹೇಗೆ ಬದಲಾಗ್ತವೆ ಎನ್ನುವಂಥದ್ದನ್ನ ಹೇಳೋದು ಬಹಳ ಕಷ್ಟ. ಬಟ್ ಒಂದಂತೂ ಸತ್ಯ, ಅಮೆರಿಕದ ಮಿತ್ರ ರಾಷ್ಟ್ರಗಳಲ್ಲಿ ಪ್ರಮುಖ ದೇಶ ಅನಿಸಿಕೊಂಡಿರುವ ಇಸ್ರೇಲ್ನ ಈ ನಡೆ ಟ್ರಂಪ್ ಅವರ ಶಾಂತಿ ಸಾಧಕ ಬಯಕೆ ಏನಿದೆ ಆ ಬಯಕೆಗೆ ಹಿನ್ನಡೆಯನ್ನುಂಟು ಮಾಡಿರುವುದಂತೂ ವಾಸ್ತವ. ಇನ್ನು ಮುಂದಿನ ಸುದ್ದಿಗೆ ಹೋಗೋಣ. ಒಂದು ನ್ಯಾಷನಲ್ ಸುದ್ದಿ. ಬಿಜೆಪಿಯನ್ನ ಮೆಚ್ಚಿಸುವಂತಹ ಮಾತುಗಳನ್ನು ಆಡಬೇಡಿ ಅಂತ ಹೇಳ್ಬಿಟ್ಟು ಯಾರು ಎಐಸಿಸಿ ಸಂಘಟನಾ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರು ಹೇಳಿರುವಂಥದ್ದು. ಶಶಿ ತರೂರ್ ಅವರ ಹೇಳಿಕೆಗಳು ಯಾಕೆ ಮಹತ್ವವನ್ನು ಪಡ್ಕೊಳ್ತವೆ ಅಂತಂದ್ರೆ, ಅವರ ಹೇಳಿಕೆಗಳೇನಿದಾವೆ ಅವು ಬಿಜೆಪಿಯಲ್ಲೂ ಚರ್ಚೆ ಗ್ರಾಸ ಆಗ್ತವೆ, ಕಾಂಗ್ರೆಸ್ನಲ್ಲೂ ಚರ್ಚೆ ಆಗ್ತವೆ. ಶಶಿ ತರೂರ್ ಅವರು ಒಬ್ಬ ಕಾಂಗ್ರೆಸ್ನ ಸಂಸದ, ಹಿರಿಯ ನಾಯಕರು ಕೂಡ ಹೌದು. ಅವರ ಹೇಳಿಕೆಗಳು, ಅವರ ನಿಲುವುಗಳು, ಅವರ ಮಾತಿನ ಶೈಲಿ ಬಿಜೆಪಿಯಲ್ಲೂ ಚರ್ಚೆ ಗ್ರಾಸ ಆಗ್ತವೆ, ಸ್ವಪಕ್ಷ ಕಾಂಗ್ರೆಸ್ನಲ್ಲೂ ಚರ್ಚೆಗೆ ಗ್ರಾಸ ಆಗ್ತವೆ. ಅನೇಕ ವಿಚಾರಗಳಲ್ಲಿ ಅವರು ಪಕ್ಷವನ್ನ ಮರೆತು ತಮ್ಮ ನಿಲುವುಗಳನ್ನ ತೆಗೆದುಕೊಳ್ತಾರೆ, ಮಾತನಾಡ್ತಾರೆ. ಕೆಲವು ಸಲ ಕಾಂಗ್ರೆಸ್ ವಿರುದ್ಧವೇ ಅಸಮಾಧಾನವನ್ನು ಹೊರ ಹಾಕ್ತಾರೆ. ಅಂತಹದ್ದೇ ಒಂದು ಹೇಳಿಕೆಯನ್ನ ಕೊಟ್ಟಂತದ್ದು. ಆ ವಿಚಾರವಾಗಿ ಕೆ.ಸಿ. ವೇಣುಗೋಪಾಲ್ ಅವರು ಒಂದು ಎಚ್ಚರಿಕೆಯ ಮಾತುಗಳಾಗಿ ಹೇಳಿರುವಂಥದ್ದು. ಮಹಾರಾಷ್ಟ್ರದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಮಾತನಾಡಿ, ಅಂದ್ರೆ ಮೊನ್ನೆ ಏನು ಜೆನ್ಜಿ ಪ್ರತಿಭಟನೆ ಆಯ್ತಲ್ವಾ ಜಂತರ್ ಮಂತರ್ನಲ್ಲಿ, ಆ ಸಂದರ್ಭದಲ್ಲಿ ಸಿಜೆಪಿಯ ತಂತ್ರಕ್ಕೆ ಜೆನ್ಜಿಗಳು ಅಟ್ರಾಕ್ಟ್ ಆದ್ರು, ಅಂದ್ರೆ ಯುವಕರು ಅಟ್ರಾಕ್ಟ್ ಆದ್ರು. ಈ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಈ ಹಿಂದೆಯೇ ಮಾಡಿದ್ರು, ಬಟ್ ಅದು ವರ್ಕೌಟ್ ಆಗಲಿಲ್ಲ. ಜೆನ್ಜಿಗಳನ್ನ ಆಕರ್ಷಿಸುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆಯೇ ಎನ್ನುವಂತಹದ್ದನ್ನ ಅವಲೋಕನವನ್ನ ಮಾಡಿಕೊಳ್ಳಬೇಕು ಎನ್ನುವಂತಹ ಹೇಳಿಕೆಯನ್ನ ಶಶಿ ತರೂರ್ ಅವರು ಕೊಟ್ಟಂಥದ್ದು. ಆ ಹೇಳಿಕೆಗೆ ಕೆ.ಸಿ. ವೇಣುಗೋಪಾಲ್ ಅವರು ಒಂದು ಎಚ್ಚರಿಕೆಯ ಸಂದೇಶವನ್ನ ಅಥವಾ ಎಚ್ಚರಿಕೆಯ ಮಾತುಗಳನ್ನ ಆಡಿರುವಂಥದ್ದು. ಯಥಾವತ್ತು ಹೇಳ್ಬಿಡ್ತೀನಿ. ವಿದ್ಯಾರ್ಥಿಗಳ ಸಮಸ್ಯೆಗಳ ಕುರಿತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಅಸಲಿ ಜಂಜಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಆದರೆ ಶಶಿ ತರೂರ್ ಅವರು ಈ ಪ್ರತಿಭಟನೆಯನ್ನ ಬೇರೊಂದು ಪಕ್ಷದ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಗೆ ಹೋಲಿಸಿ ಮಾತನಾಡಿದ್ದಕ್ಕೆ ಕೆ.ಸಿ. ವೇಣುಗೋಪಾಲ್ ಅವರು ಎಚ್ಚರಿಕೆ ನೀಡಿರುವಂತದ್ದು. ಕೆ.ಸಿ. ವೇಣುಗೋಪಾಲ್ ಅವರು ಮಾತಾಡ್ತಾ, ತರೂರ್ ಅವರು ಉದ್ದೇಶಪೂರ್ವಕವಾಗಿ ಈ ರೀತಿಯಾದಂತಹ ಹೇಳಿಕೆಯನ್ನು ನೀಡಿದ್ದಾರೆ ಅಂತ ನಾನು ಭಾವಿಸಲ್ಲ. ಆದರೂ ಇಂತಹ ಹೇಳಿಕೆಗಳನ್ನು ನೀಡುವುದರಿಂದ ನಾವೆಲ್ಲರೂ ದೂರ ಇರಬೇಕು. ನಾವೆಲ್ಲರೂ ಅಂತಂದ್ರೆ ಯಾರು? ಕಾಂಗ್ರೆಸ್ಸಿಗರು ದೂರ ಇರಬೇಕು. ಕಾಂಗ್ರೆಸ್ಸಿನ ಸದಸ್ಯರು ಯಾವಾಗಲೂ ಪಕ್ಷದ ಚೌಕಟ್ಟು ಅಥವಾ ಶಿಸ್ತನ್ನ ಕಟ್ಟುನಿಟ್ಟಾಗಿ ಪಾಲಿಸದಿದ್ದರೂ ಕೇವಲ ಬಿಜೆಪಿಯನ್ನ ಮೆಚ್ಚಿಸುವ ಅಥವಾ ಅವರಿಗೆ ಅನುಕೂಲ ಮಾಡಿಕೊಡುವ ಹೇಳಿಕೆಗಳನ್ನು ನೀಡುವುದನ್ನು ತಪ್ಪಿಸಲು
ನಾವು ಎಚ್ಚರ ವಹಿಸಬೇಕು ಅಂತ ಹೇಳ್ಬಿಟ್ಟು ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ನೀಡಿರುವಂತಹದ್ದು. ಬಹುಶಃ ಶಶಿ ತರೂರ್ ಅವರ ನಿಲುವುಗಳು, ಅವರ ಸ್ವತಂತ್ರ ಹೇಳಿಕೆಗಳು, ಅವರ ಸ್ಪಷ್ಟ ನಿರ್ಧಾರಗಳು ಕಾಂಗ್ರೆಸ್ನಲ್ಲೇ ಕೆಲವೊಮ್ಮೆ ಅಸಮಾಧಾನಕ್ಕೆ ಕಾರಣ ಆಗ್ತವೆ. ಅಸಮಾಧಾನ ಭುಗಿಲೇಳಲಿಕ್ಕೆ ನಾಂದಿ ಆಡ್ತವೆ. ಈ ರೀತಿಯಾದಂತಹ ಅನೇಕ ಚಟುವಟಿಕೆಗಳು ಅಥವಾ ಅನೇಕ ಗೊಂದಲಗಳು ಸೃಷ್ಟಿಯಾಗ್ತವೆ. ಈ ಹಿಂದೆಯೂ ಕೂಡ ಅವರು ಇದೇ ಬಾರಿ ಅಂತಲ್ಲ, ಅನೇಕ ಬಾರಿ ಶಶಿ ತರೂರ್ ಅವರು ಕೇಂದ್ರ ಸರ್ಕಾರದ ಯೋಜನೆಗಳನ್ನಾಗಿರ್ಬೋದು, ಮಸೂದೆಗಳನ್ನಾಗಿರ್ಬೋದು, ಕೇಂದ್ರ ಸರ್ಕಾರದ ನಿರ್ಧಾರಗಳನ್ನಾಗಿರ್ಬೋದು ಸ್ವಾಗತಿಸಿರುವಂತಹದ್ದು ಇದೆ, ವಿರೋಧಿಸಿರುವಂತಹದ್ದು ಇದೆ. ಯಾವ ವಿಷಯದಲ್ಲಿ ಯಾವಾಗ ಯಾವೊಬ್ಬ ನಾಯಕ ಸ್ಪಷ್ಟ ನಿಲುವುಗಳನ್ನು ತೆಗೆದುಕೊಳ್ತಾನೋ ಆ ನಾಯಕ ಇಂತಹ ಪಕ್ಷದ ಚೌಕಟ್ಟಿನಲ್ಲಿದ್ದಾಗ ಇಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಅಂತಹದ್ದೇ ಒಂದು ಸಮಸ್ಯೆ ಶಶಿ ತರೂರ್ ಅವರಿಗೆ ಸಮಸ್ಯೆ ಅಂತ ಹೇಳಲ್ಲ, ಅವ್ರೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಜಾಸ್ತಿ. ನಾವು ಪತ್ರಕರ್ತರಾಗಿ ಸಮಸ್ಯೆ ಅಂತ ಹೇಳಬಾರ್ದು. ಇಂಥವುಗಳನ್ನೆಲ್ಲ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ಈ ಎಲ್ಲ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ. ಇನ್ನು ಪಶ್ಚಿಮ ಬಂಗಾಳದ ಒಂದು ಸುದ್ದಿ ಇದೆ. ಮಮತಾ ಬ್ಯಾನರ್ಜಿ ಅವರು ಮೊನ್ನೆ ನಡೆದಂತಹ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ನಂತರ, ಅಂದ್ರೆ ನಾವು ಕೆಲವು ಸಮಯದಲ್ಲಿ ಮಾತನಾಡ್ತಾ ಇರ್ತೀವಿ, ನಾವು ಮಾತನಾಡುವಾಗ ಕೆಲವು ಸಮಯದಲ್ಲಿ ಕೆಲವು ಟೈಮಲ್ಲಿ ನಮ್ಮ ನಸೀಬೇ ಸರಿ ಇರಲಿಲ್ಲಪ್ಪ, ನಸೀಬ್ ಸರಿ ಇಲ್ಲ ಅಂತಂದ್ರೆ ಏನು ಮಾಡ್ಲಿಕ್ಕಾಗಲ್ಲ, ನನ್ನ ಟೈಮೇ ಸರಿ ಇಲ್ಲ, ಈ ರೀತಿಯಾಗಿ ಮಾತನಾಡ್ತಾ ಇರ್ತೀವಿ. ಅದು ಮಮತಾ ಬ್ಯಾನರ್ಜಿ ಅವರ ವಿಚಾರದಲ್ಲಿ, ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿಗಳು ಮಮತಾ ಬ್ಯಾನರ್ಜಿ ಅವರ ವಿಚಾರದಲ್ಲಿ ನಸೀಬ್ ಸರಿ ಇಲ್ಲ ಎನ್ನುವಂಥದ್ದು ಸ್ಪಷ್ಟ. ಚುನಾವಣೆ ಸೋತಾಗಿನಿಂದಲೂ ಮಮತಾ ಬ್ಯಾನರ್ಜಿ ಅವರು ಒಂದಲ್ಲ ಒಂದು ಸವಾಲನ್ನ, ಒಂದಲ್ಲ ಒಂದು ಸಮಸ್ಯೆಯನ್ನ ಎದುರಿಸುತ್ತಲೇ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಭರ್ಜರಿ ಬಹುಮತದೊಂದಿಗೆ ಬಿಜೆಪಿ ಅಧಿಕಾರಕ್ಕೆ ಬಂತು. ಸುವೆಂದು ಅಧಿಕಾರಿಯವರು ಅಲ್ಲಿನ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ, ಪ್ರಮಾಣ ವಚನವನ್ನ ತೆಗೆದುಕೊಂಡ್ರು. ಅದಾದ ನಂತರ ಮಹಾರಾಷ್ಟ್ರದ ಶಿವಸೇನೆಯಂತೆಯೇ ಪಶ್ಚಿಮ ಬಂಗಾಳ ಕೂಡ ಇಬ್ಬಾಗ ಆಯಿತು. ಅದು ಸಂಸತ್ತಿನಲ್ಲೂ ವಿಧಾನಸಭೆಯಲ್ಲಿ ಋತುಬ್ರತ ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ಬಂಡಾಯ ಎದ್ದಂತಹ ಶಾಸಕರು, ಇವರೇ ನಮ್ಮ ವಿಪಕ್ಷ ನಾಯಕರು, ಅವರು ನಮ್ಮ ಮಮತಾ ಬ್ಯಾನರ್ಜಿ ಅವರು ನಮಗೆ ಮಾರ್ಗದರ್ಶಕಿಯಾಗಿ ಇರಲಿದ್ದಾರೆ ಎನ್ನುವಂತಹ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಂಡು ಬಂಡಾಯ ಎದ್ರು. ಅದಾದ ನಂತರ ಮಮತಾ ಬ್ಯಾನರ್ಜಿ ಅವರಿಗೆ ಒಂದರಿಂದ ಒಂದು ಆಘಾತ. ಅವರ ಅಳಿಯ ಟಿಎಂಸಿಯ ರಾಷ್ಟ್ರೀಯ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ಅವರ ವಿರುದ್ಧ ಹಲ್ಲೆ ನಡೆಸಲಾಯಿತು. ಅದಾದ ನಂತರ ಪಕ್ಷ ಇಬ್ಬಾಗ ಆಯಿತು. ಪಕ್ಷ ಇಬ್ಬಾಗ ಆದ ನಂತರ ಸೋನಿಯಾ ಗಾಂಧಿ ಅವರು ನಮ್ಮ ಜೊತೆ ಮೈತ್ರಿ ಮಾಡ್ಕೊಳ್ಬಿಡಿ, ವಿಲೀನಗೊಳಿಸ್ಬೇಕು, ಮೈತ್ರಿ ಇದ್ದಾರೆ ಈಗ, ವಿಲೀನಗೊಳಿಸಿ ಕಾಂಗ್ರೆಸ್ ಜೊತೆ ತೃಣಮೂಲ ಕಾಂಗ್ರೆಸ್ ಅನ್ನ ಅಂತ ಹೇಳಿದ್ರು. ಮಮತಾ ಬ್ಯಾನರ್ಜಿ ಅವರು ಒಂದಷ್ಟು ಆಘಾತಕ್ಕೊಳಗಾಗಿದ್ರು. ಅದರ ನಡುವೆಯೇ ಇವತ್ತು ಅವರ ಕಾರಿನ ಮೇಲೆ ಕಲ್ಲು ತೂರಾಟ. ಮಮತಾ ಬ್ಯಾನರ್ಜಿ ಅವರು ಕಾರಿನ ಗಾಜು ಕಿಟಕಿ ಗ್ಲಾಸ್ ಹಾಕ್ತಾ ಇದ್ರೆ ನಾನು ಸಾಯ್ತಿದ್ದೆ ಅಂತ ಹೇಳ್ಬಿಟ್ಟು ಹೇಳಿರುವಂತಹದ್ದು. ಅವ್ರು ಏನು ಹೇಳಿದ್ರು ಅನ್ನೋದನ್ನ ಜಿಸ್ಟ್ ಹೇಳ್ಬಿಡ್ತೀನಿ, ತುಂಬಾ ಎಳೆಯಕ್ಕೆ ಹೋಗಲ್ಲ. ಜಿಸ್ಟ್ ಯಾಕೆ ಹೇಳ್ತೀನಿ ಅಂತಂದ್ರೆ ಅವರ ಹೇಳಿಕೆಗಳನ್ನ ನಾವು ಹಾಕ್ಲಿಕ್ಕಾಗಲ್ಲ, ಅವರ ಹೇಳಿಕೆಯನ್ನ ಥ್ರೂ ವಿಜುವಲ್ಸ್ ನಿಮಗೆ ತೋರಿಸ್ಲಿಕ್ಕೆ ಆಗಲ್ಲ. ಸೊ ದಟ್ಸ್ ವೈ ಅವರ ಹೇಳಿಕೆಗಳನ್ನ ಯಥಾವತ್ತ ನಾನು ನಿಮಗೆ ಹೇಳ್ತಿರುವಂತದ್ದು. ಪಶ್ಚಿಮ ಬಂಗಾಳದ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಅವರ ಕಾರಿನ ಮೇಲೆ ಕಲ್ಲು ತೂರಾಟ ನಡೆಸಲಾಗಿತ್ತು. ಈ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಮಮತಾ ಬ್ಯಾನರ್ಜಿ ಅವರು, ಇಲ್ಲಿಯವರೆಗೆ ನಾನು ಇಂತಹ ಭೀಕರ ದಾಳಿಯನ್ನು ಎದುರಿಸಿರಲಿಲ್ಲ. ಕಾರಿನ ಕಿಟಕಿಗಳನ್ನು ಮುಚ್ಚಿಲ್ಲದಿದ್ದರೆ ಕಲ್ಲು ನನ್ನ ತಲೆಗೆ ಬಿದ್ದು ಸಾಯುವ ಸಾಧ್ಯತೆ ಇತ್ತು ಅಂತ ಹೊರಹಾಕಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿ ಮೃತಪಟ್ಟಿದ್ದಾರೆ ಎನ್ನಲಾದ ಪಕ್ಷದ ಕಾರ್ಯಕರ್ತನ ಮನೆಗೆ ಮಮತಾ ಬ್ಯಾನರ್ಜಿ ಅವರು ತೆರಳುತ್ತಾ ಇದ್ರು. ಈ ವೇಳೆ ಹಲಿಸಹಾರ್ ಎಂಬಲ್ಲಿ ಅವರ ಕಾರನ್ನು ತಡೆದು ಜನ ಪ್ರತಿಭಟನೆಯನ್ನು ನಡೆಸಿದ್ರು. ಈ ವೇಳೆ ಕೆಲ ದುಷ್ಕರ್ಮಿಗಳು ಕಾರಿನ ಮೇಲೆ ಕೆಸರು ಸುರಿದು ಶೂಗಳು ಮತ್ತು ನೀರಿನ ಬಾಟಲಿ, ಕಲ್ಲು, ಇಟ್ಟಿಗೆಗಳನ್ನ ಎಸೆದಿದ್ದಾರೆ ಎನ್ನಲಾಗಿದೆ. ಇದೇ ವೇಳೆ ಪ್ರತಿಭಟನಾಕಾರರು ಚೋರ್ ಭಾಗವೋ ಎಂದು ಘೋಷಣೆ ಕೂಗಿದ್ದಾರೆ. ಪೊಲೀಸರು ಪ್ರತಿಭಟನಾಕಾರರನ್ನು ನಿಯಂತ್ರಿಸಲು ಹರಸಾಹಸ ಪಟ್ಟಿದ್ದಾರೆ. ಇದರ ಜೊತೆಗೆ ಮಮತಾ ಅವರ ಜೊತೆಗಿದ್ದ ಲೋಕಸಭಾ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಮತ್ತು ರಾಜ್ಯಸಭಾ ಸಂಸದ
ಡೋಲ್ ಸೇನ್ ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸುವೇಂದು ಅಧಿಕಾರಿ ಪೊಲೀಸರನ್ನ ಬಳಸಿಕೊಂಡು ಈ ಕೃತ್ಯ ಎಸಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಆರೋಪವನ್ನ ಕೂಡ ಮಾಡಿರುವಂತಹದ್ದು. ಅಲ್ಲಿನ ಕಾರ್ಯಕರ್ತರ, ಅಲ್ಲಿನ ಜನರ ಸಿಟ್ಟು ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು ಈ ಚುನಾವಣೆ ಆದ ನಂತರ ಗೊತ್ತಾಗ್ತಾ ಇದೆ. ಅಂದ್ರೆ ಮಮತಾ ಬ್ಯಾನರ್ಜಿ ಅವರು ಏನೋ ಭ್ರಷ್ಟಾಚಾರ ಮಾಡಿದ್ರು, ಅವ್ರ ದುಡ್ಡನ್ನ ಅಂದ್ರೆ ಹಣವನ್ನ ಲೂಟಿ ಹೊಡೆದ್ರು ಅಂತ ಹೇಳೋದನ್ನ ಒಪ್ಕೊಳ್ಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಹಳ ತೀರಾ ಸರಳವಾದಂಥ ಜೀವನ ನಡೆಸಿದವರು ಮಮತಾ ಬ್ಯಾನರ್ಜಿ ಅವರು. ಬಹಳ ಸರಳವಾಗಿ ಜೀವನ ನಡೆಸಿದವರು. ಒಂದು ಸಣ್ಣ ಮನೆ, ಒಂದು ಸರಳವಾದಂತಹ ಅದೇ ಬಿಳೆ ಸ್ಯಾರಿ, ಆ ರೀತಿಯಾದಂತಹ ಒಂದು ಸರಳವಾದಂತಹ ಜೀವನ ನಡೆಸಿದಂಥವ್ರು. ಬಟ್ ತಮ್ಮ ಸರ್ಕಾರದಲ್ಲಿ ಆದಂತಹ ಭ್ರಷ್ಟಾಚಾರಗಳನ್ನ ಮತ್ತು ಭ್ರಷ್ಟಾಚಾರ ಎಸಗಿದಂತಹ ಭ್ರಷ್ಟರ ವಿರುದ್ಧ ಅವರು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಹಾಗಾಗಿಬಿಟ್ಟು ಅಲ್ಲಿನ ಜನರು ಬೇಸತ್ತಿದ್ದಾರೆ. ಇನ್ನೊಂದು ಪಾಯಿಂಟ್ ನಂಬರ್ 2, ಯಾವುದೇ ಒಂದು ಪಕ್ಷ ದೀರ್ಘಕಾಲ ಉಳಿಬೇಕು ಅಂತಂದ್ರೆ ತಳಮಟ್ಟದಿಂದ ಒಂದು ಕೇಡ ರಚನೆ ಆಗಬೇಕು, ಒಂದು ಸಿದ್ಧಾಂತ ಇರಬೇಕು. ಪಕ್ಷದ ಬೆಳವಣಿಗೆ ಯಾವುದರ ಮೇಲೆ ನಿಂತಿರುತ್ತೆ ಅಂತಂದ್ರೆ ಸಿದ್ಧಾಂತದಲ್ಲಿ ಯಾವ ಕಾರಣಕ್ಕೂ ರಾಜಿ ಮಾಡ್ಕೊಳ್ಬಾರ್ದು. ಆ ಒಂದು ಹಿನ್ನೆಲೆಯಲ್ಲಿ ಪಕ್ಷ ನಿಂತಿರುತ್ತೆ. ಬಟ್ ನನಗನ್ಸುತ್ತೆ ಒಂದು ಬಲವಾದ ಕೇಡರ್ ಇರಲಿಲ್ಲ, ಒಂದು ಸಿದ್ಧಾಂತದಲ್ಲಿ ಸ್ಪಷ್ಟತೆ ಇರಲಿಲ್ಲ. ಹಾಗಾಗಿ ಆ ಒಂದು ಪ್ರತಿಫಲವಾಗಿ ಇವತ್ತು ತೃಣಮೂಲ ಕಾಂಗ್ರೆಸ್ ಈ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ ಅಂತ. ಒಂದು ಸಣ್ಣ ಬ್ರೇಕ್ ನಂತರ ಪ್ರೈಮ್ ಸೆಗ್ಮೆಂಟ್ ಮುಂದುವರಿಯುತ್ತೆ. ನಮ್ಮ ಸ್ಮಾರ್ಟ್ ಟಿವಿಯ ಡಿಜಿಟಲ್ ಟೀಮ್ನವರು ಪ್ರತಿ ಭಾನುವಾರ ಒಂದು ಸ್ಪೆಷಲ್ ಸೆಗ್ಮೆಂಟ್ ಅನ್ನ ತರಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಆ ಸ್ಪೆಷಲ್ ಸೆಗ್ಮೆಂಟ್ ನಲ್ಲಿ ಆ ವಾರದ ಒಂದು ಡೆವಲಪ್ಮೆಂಟಲ್ ಸ್ಟೋರಿ ಬಗ್ಗೆ ಮಾತನಾಡ್ತೀನಿ. ಪ್ರತಿ ಭಾನುವಾರ ಮಿಸ್ ಮಾಡ್ಕೊಳ್ಳದೆ ನೋಡಿ. ವಿರಾಮದ ನಂತರ ಪ್ರೈಮ್ ಸೆಗ್ಮೆಂಟ್ಗೆ ಮತ್ತೊಮ್ಮೆ ಸ್ವಾಗತ. ಇನ್ನು ಸ್ಟೇಟ್ದ ಒಂದು 3 ಸುದ್ದಿಗಳಿದಾವೆ. ಆ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ನಿನ್ನೆ ಪಾದಯಾತ್ರೆಗೆ ಚಾಲನೆ ಆಯಿತು. ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರು ಸೇರಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಜೆಡಿಎಸ್ ಇದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದೆ. ನಿನ್ನೆ ಆರ್ ಅಶೋಕ್ ಅವರು, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಸೇರಿದಂತೆ ಅನೇಕ ರಾಜಕೀಯ ನಾಯಕರು ಭಾಗಿಯಾಗಿದ್ದರು. ಇವತ್ತು ಮಾಜಿ ಪ್ರಧಾನಿಗಳು ಎಚ್ ಡಿ ದೇವೇಗೌಡ ಅವರು ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಬಿಡದಿಯ ಒಂದು ಕಿಂಚಿತ್ತು ಭೂಮಿಯನ್ನು ಕೂಡ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಬಿಡಲ್ಲ, ರೈತರ ಹೊಟ್ಟೆ ಮೇಲೆ ಹೊಡೆದು ಈ ಯೋಜನೆಯನ್ನ ಮಾಡಬೇಡಿ ಅಂತ ಹೇಳ್ಬಿಟ್ಟು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದ್ರ ಬಗ್ಗೆ ನಮ್ಗೇನು ಯಾವುದೇ ಹೊಟ್ಟೆ ಕಿಚ್ಚಿಲ್ಲ. ಮುಖ್ಯಮಂತ್ರಿಗಳು ಯಾರೇ ಸಿಎಂ ಆಗಿ ಯಾರೇ ಒಳ್ಳೆಯ ಕೆಲಸ ಮಾಡಿದ್ರು ಕೂಡ ಅದನ್ನ ನಾವು ಬೆಂಬಲಿಸ್ತೇವೆ ಅಂತ ಕೂಡ ಹೇಳಿದ್ದಾರೆ. ದೇವೇಗೌಡರು ಏನ್ ಹೇಳಿದ್ರು ಅನ್ನೋದನ್ನ ಯಥಾವತ್ತು ಹೇಳ್ಬಿಡ್ತೀನಿ. ಬಿಡದಿ ಭಾಗದಲ್ಲಿ ಯೋಜಿಸಲಾಗಿರುವ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯೋಜನೆ ಮತ್ತು ಭೂ ಸ್ವಾಧೀನ ಪ್ರಕ್ರಿಯೆ ವಿರುದ್ಧ ಕಿಡಿಕಾರಿರುವ ದೇವೇಗೌಡರು ಬಲವಂತದ ಭೂ ಸ್ವಾಧೀನ ಇಲ್ಲ ಎಂದು ಹೇಳುತ್ತಲೇ ದೆಹಲಿಗೆ ಹೋಗುವ ಮುನ್ನ, ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು ನಿನ್ನೆ, ಖಾತೆ ಹಂಚಿಕೆ ಗೊಂದಲ ವಿಚಾರವಾಗಿ ಹೇಳಿದ್ರು. ದೆಹಲಿಗೆ ಹೋಗುವ ಮುನ್ನ 3 ಕೋಟಿ ನೀಡುತ್ತವೆ ಎಂದು ಬೆಲೆ ಹೆಚ್ಚಳ ಮಾಡಿ ಆಮಿಷ ಒಡ್ಡುತ್ತಿದ್ದಾರೆ. 9,600 ಎಕರೆ ಭೂಮಿಯನ್ನ ಆಕ್ರಮಣ ಮಾಡಲು ಹೊರಟಿದ್ದು ಬಡ ರೈತರ ಹೊಟ್ಟೆ ಮೇಲೆ ಹೊಡೆಯುವ ಈ ಯೋಜನೆಯನ್ನ ತಕ್ಷಣವೇ ಕೈ ಬಿಡಬೇಕು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬಿಡದಿ ರೈತರು ನಡೆಸುತ್ತಿರುವ ಹೋರಾಟವನ್ನು ಅಭಿನಂದಿಸಿ ಕೇಂದ್ರ ಸಚಿವರಾಗಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದರು ಕುಮಾರಸ್ವಾಮಿ ಅವರು ರೈತರ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ. ಬೆಂಗಳೂರಿನಲ್ಲಿ ಈಗಾಗಲೇ ಸಹಸ್ರಾರು ಸೈಟ್ಗಳು ಮತ್ತು ನಿರ್ಮಿಸಲಾದ ಮನೆಗಳು ಖಾಲಿ ಬಿದ್ದಿವೆ. ಅವುಗಳನ್ನು ಕೊಳ್ಳುವವರೇ ಇಲ್ಲದಿರುವಾಗ ರೈತರ ಸಣ್ಣ ಜಮೀನುಗಳನ್ನು ಕಸಿದುಕೊಂಡು ಯಾರ
ಓಲೈಕೆಗಾಗಿ ಟೌನ್ಶಿಪ್ ಮಾಡಲು ಹೊರಟಿದ್ದೀರಿ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡಿದ್ರು. ಇದೇ ವೇಳೆ ಸಿಎಂ ಅವರು ಸಮಿತಿ ರಚಿಸುವ ಮುನ್ನ ಬೆಂಗಳೂರಿನ ಖಾಲಿ ಸೈಟ್ಗಳ ಅಂಕಿ ಅಂಶಗಳನ್ನು ಗಮನಿಸಲಿ ಅಂತ ಹೇಳ್ಬಿಟ್ಟು ಒಂದು ಸೂಚನೆಯನ್ನ ಕೊಟ್ಟರು. ಅದರ ಜೊತೆಗೆ ನನಗೆ ವಯಸ್ಸಾಗಿದೆಯೇ ಹೊರತು ನನ್ನ ಬುದ್ಧಿಗೆ ವಯಸ್ಸಾಗಿಲ್ಲ. ಈ ಚಳುವಳಿಯ ಈ ಇಳಿ ವಯಸ್ಸಿನಲ್ಲೂ ರೈತರ ಪರವಾಗಿ ಹೋರಾಡುವ ಶಕ್ತಿ ನನಗಿದೆ. ಬಿಡದಿಯ ಕಿಂಚಿತ್ತು ಭೂಮಿಯನ್ನು ಕೂಡ ಅವರು ಸ್ವಾಧೀನಪಡಿಸಿಕೊಳ್ಳಲು ಬಿಡೋದಿಲ್ಲ. ಅದಲ್ಲದೆ ಆಗಸ್ಟ್ 19ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಭೆ ಕರೆಯಲಾಗಿದ್ದು ರೈತರು ಮಾನಸಿಕವಾಗಿ ಹೋರಾಟಕ್ಕೆ ಸಿದ್ಧರಾಗಬೇಕು ಅಂತ ಹೇಳ್ಬಿಟ್ಟು ಕರೆಯನ್ನ ನೀಡಿದ್ರು. ಒಕ್ಕಲಿಗರು ಸಿಎಂ ಆದರೆ ದೇವೇಗೌಡರ ಕುಟುಂಬ ಸಹಿಸುವುದಿಲ್ಲ ಎನ್ನುವಂತಹ ಒಂದು ಆರೋಪ ಏನಿತ್ತು, ಆ ಆರೋಪವನ್ನು ತಳ್ಳಿ ಹಾಕಿರುವ ಮಾಜಿ ಪ್ರಧಾನಿಗಳು ಇನ್ನೂ 2 ವರ್ಷ ಅಧಿಕಾರವಿದೆ, ಆಡಳಿತ ಮಾಡಿ, ನಮ್ಮದೇನು ತಕರಾರಿಲ್ಲ, ಯಾರು ಸಿಎಂ ಆಗಿ ಒಳ್ಳೆಯ ಕೆಲಸ ಮಾಡಿದ್ರು ಕೂಡ ಅದನ್ನ ಬೆಂಬಲಿಸುವ ಕೆಲಸವನ್ನ ನಾವು ಮಾಡ್ತೇವೆ ಅಂತ ಹೇಳ್ಬಿಟ್ಟು ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದಂಥದ್ದು. ಈ ಇಳಿ ವಯಸ್ಸಿನಲ್ಲೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ, ರೈತರ ಪರವಾದಂತಹ ಹೋರಾಟವನ್ನ ಬೆಂಬಲಿಸ್ತಾರೆ ಅಂತಂದ್ರೆ ದೇವೇಗೌಡರವರ ಈ ನಡೆಯನ್ನ ಶ್ಲಾಘಿಸಬೇಕು. ಯಾಕೆ ಅಂತಂದ್ರೆ ಅನೇಕ ರಾಜಕೀಯ ನಾಯಕರನ್ನು ನಾವು ನೋಡ್ತೇವೆ. ಕೆಲವು ಸಲ ಏನಾಗುತ್ತೆ ಅಂತಂದ್ರೆ ಆಗದಾಗುತ್ತೆ, ಏನೋ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ, ಏನೋ ಮಾಡ್ಕೊಳ್ತಾರೆ ಎನ್ನುವಂಥ ಒಂದು ಉದಾಸೀನ ಮನೋಭಾವ ಬರುತ್ತೆ. ಬಟ್ ದೇವೇಗೌಡರು ಈ ಇಳಿ ವಯಸ್ಸಿನಲ್ಲೂ ಕೂಡ ಅಂದ್ರೆ ಈಗ ಕಾಂಗ್ರೆಸ್ನವ್ರು ಹೇಳ್ತಾರಪ್ಪ, ಇವತ್ತು ಬಾಲಕೃಷ್ಣ ಅವರು ಹೇಳಿದ್ರಲ್ಲ, ಮಂತ್ರಿಗಳು, ಮಾಗಡಿ MLA, ಇದು ಪಾದಯಾತ್ರೆ ಅಲ್ಲ, ನಿಖಿಲ್ ಕುಮಾರಸ್ವಾಮಿ ಪಟ್ಟಾಭಿಷೇಕ ಯಾತ್ರೆ ಅಂತ ಹೇಳ್ಬಿಟ್ಟು. ರಾಜಕೀಯ ಕಾರಣಗಳು ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಯಾವುದೇ ಪಕ್ಷ, ಯಾವುದೇ ಪಕ್ಷದ ನಾಯಕರು ಏನೇ ಮಾಡಿದ್ರು ಕೂಡ ಒಂದು ರಾಜಕೀಯ ಕಾರಣ ಇಲ್ಲದೆ ಮಾಡಲ್ಲ. ಬಟ್ ಇದನ್ನ ರಾಜಕೀಯವಾಗಿ ನೋಡಬಾರ್ದು. ದೇವೇಗೌಡರವರ ಈ ಇಳಿ ವಯಸ್ಸಿನ ಆ ಉತ್ಸಾಹ, ಜೀವನ ಚೈತನ್ಯ ಶ್ಲಾಘನೀಯ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ರು. ಅವರು ಹೇಳಿದ್ದನ್ನು ಕೂಡ ಯಥಾವತ್ತು ಹೇಳ್ತೀನಿ. DK ಶಿವಕುಮಾರ್ ಅವರು ಈ ಹಿಂದೆ ನನಗೂ ಒಂದ್ಸಲ ಪೆನ್ನು ಪೇಪರ್ ಕೊಡಿ ಅಂದ್ರೆ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಒಕ್ಕಲಿಗ ಮುಖ್ಯಮಂತ್ರಿ ಆಗುವಂತ ಅವಕಾಶ ಬಂದಿದೆ, ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ರು. ಆ ಹೇಳಿಕೆಯನ್ನ ಉಲ್ಲೇಖಿಸಿ ಒಂದು ಟಾಂಟ್ ಅನ್ನ ಕೊಟ್ಟಿರುವಂಥದ್ದು. ಹಿಂದೆ ರೈತರಿಂದ ಪೆನ್ನು ಪೇಪರ್ ಕೇಳಿದ DK ಶಿವಕುಮಾರ್ ಅವರೇ, ಈಗ ನೀವೇ ಸಿಎಂ ಆಗಿ ಅಧಿಕಾರದಲ್ಲಿದ್ದೀರಿ, ಆ ಪೆನ್ನು ಮತ್ತು ಪೇಪರ್ ಅನ್ನ ಯಾವ ಉದ್ಧಾರಕ್ಕಾಗಿ ಬಳಸ್ತಾ ಇದ್ದೀರಿ? 33,000 ಕೋಟಿ ರೂಪಾಯಿ ಹಣ ಮಾಡಲು ಪೆನ್ನು ಪೇಪರ್ ಬಳಸುತ್ತಿದ್ದೀರಾ ಎಂದು ಹೇಳ್ಬಿಟ್ಟು ಪ್ರಶ್ನೆ ಮಾಡಿದ್ದಾರೆ. ಒಕ್ಕಲಿಗರು ಸಿಎಂ ಆದರೆ ನಮ್ಮ ಕುಟುಂಬ ಸಹಿಸಲ್ಲ ಎಂದು ಹೇಳುತ್ತೀರಿ, ಆದರೆ ದೇವೇಗೌಡರು ನಿಮಗೂ ಒಳ್ಳೆಯ ಕೆಲಸ ಮಾಡಿ ಎಂದು ಹಾರೈಸಿದ್ದಾರೆ. ನೀವು ಅಧಿಕಾರಕ್ಕೆ ಬಂದಿದ್ದಕ್ಕೆ ನಮಗೇನೂ ಹೊಟ್ಟೆ ಕಿಚ್ಚಿಲ್ಲ, ಆದರೆ ನಿಮ್ಮ ಅಧಿಕಾರ ಜನಪರವಾಗಿದೆಯೇ ಎನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು. ಕನಕಪುರದಲ್ಲಿ ಮೊನ್ನೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ಬಳಿಕ ಕನಕಪುರಕ್ಕೆ ಹೋಗಿದ್ರು. ತನ್ನ ಸ್ವಕ್ಷೇತ್ರ ಕನಕಪುರದ ಜನತೆಗೆ ಒಂದು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಆ ಸಮಯದಲ್ಲಿ ಒಂದು ರೋಡ್ ಶೋನಲ್ಲಿ ಮಾತನಾಡ್ತಾ ಜಮೀನು ಯಾರು ಕಳ್ಕೋಬಾರದು ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ಆ ಮಾತುಗಳನ್ನು ಉಲ್ಲೇಖಿಸಿ ಕನಕಪುರದಲ್ಲಿ ರೈತರಿಗೆ ಜಮೀನು ಮಾರಬೇಡಿ ಅಂತ ಬುದ್ಧಿವಾದ ಹೇಳುವ ನೀವೇ ಇಲ್ಲಿ ರೈತರ ಜಮೀನುಗಳನ್ನ ಕಬಳಿಸಲು ಮುಂದಾಗಿದ್ದೀರಿ. ಹಿಂದೆ ಎಕರೆಗೆ 2 ಕೋಟಿ ರೂಪಾಯಿ ಕೊಡುವುದಾಗಿ ಹೇಳಿದ್ದವರು ಈಗ ದಿಢೀರನೆ 3 ಕೋಟಿ ರೂಪಾಯಿ ಕೊಡುವುದಾಗಿ ಏಕೆ ಘೋಷಿಸಿದ್ರಿ? ಯೋಜನೆ ಜಾರಿಗೆ ನಿಮ್ಮ ಬಳಿ ಹಣವಿದೆಯೇ? ಹಣ ಇದ್ದರೆ ದಾಖಲೆ ಬಿಡುಗಡೆ ಮಾಡಿ ಅಂತ ಹೇಳ್ಬಿಟ್ಟು ಸವಾಲು ಹಾಕಿದ್ರು. ಇನ್ನು ಇತ್ಯಾದಿ ಮಾತನಾಡಿದಂತಹದ್ದು. ಇದಕ್ಕೆ ಅನೇಕ ಕಾಂಗ್ರೆಸ್ ನಾಯಕರ ಡಾಕ್ಟರ್ G. ಪರಮೇಶ್ವರ್ ಅವರು ಆದಿಯಾದಂತೆ ಅನೇಕರ ಹೇಳಿಕೆಗಳಿದ್ದಾವೆ. ಆ ಹೇಳಿಕೆಗಳೆಲ್ಲವನ್ನು ಕೂಡ ಹೇಳ್ತಾ ಹೋದ್ರೆ ಸಮಯ ಆಗುತ್ತೆ, ಸಮಯ ಆಗ್ತಾ ಬಂತು. ಸೊ ಹಾಗಾಗಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಯಿತು. ಎಕ್ಸ್ಪೆನ್ಷನ್ ಆದಮೇಲೆ ಖಾತೆ ಹಂಚಿಕೆಯ ಒಂದು ಅಪ್ಡೇಟ್ ಇದೆ. ಆ ಅಪ್ಡೇಟ್ ಅನ್ನ ಹೇಳಿ ಇವತ್ತಿನ ಪ್ರೇಮ್ ಸೆಗ್ಮೆಂಟ್ ಅನ್ನ ಮುಗಿಸ್ಬಿಡ್ತೀನಿ. ಕ್ಯಾಬಿನೆಟ್ ವಿಸ್ತರಣೆ ಅಂದ್ರೆ DK ಶಿವಕುಮಾರ್ ಅವರು ಬಹಳ ಸುಸೂತ್ರವಾಗಿ ಮುಖ್ಯಮಂತ್ರಿ ಆದರು. ಸಿದ್ದರಾಮಯ್ಯನವರನ್ನ ಮತ್ತು DK ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಗೆ ಕರೆಸಿಕೊಳ್ತು. ಒಂದು ಜನರೇಷನ್ ಅಂದ್ರೆ ಒಪ್ಪಂದ ಆಗಿರೋ ಪ್ರಕಾರ ನೀವು ಅಧಿಕಾರವನ್ನ ಬಿಟ್ಕೊಡಿ ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಹೇಳ್ತು. ಆ ಒಪ್ಪಂದದಂತೆ ಮಾತಿನಂತೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟರು. ಯಾವುದೇ ತಕರಾರಿಲ್ಲದೆ, ಯಾವುದೇ ಸಮಸ್ಯೆಗಳಿಲ್ಲದೆ ಬಹಳ ಸಲೀಸಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದರು. ಹಿಂದೆ ಟ್ರಾನ್ಸಿಷನ್ ಅಂದ್ರೆ ಪವರ್ ಟ್ರಾನ್ಸಿಷನ್ ಆಗುವಂತ ಸಂದರ್ಭದಲ್ಲಿ ಏನೆಲ್ಲ ಹೈಡ್ರಾಮಾಗಳಾಗಿದ್ದಾವೆ, ಏನೆಲ್ಲ ಗೊಂದಲಗಳಾಗಿದ್ದಾವೆ ಎನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ಬಟ್ ಕರ್ನಾಟಕದಲ್ಲಿ ಆದಂತಹ ಈ ಪವರ್ ಟ್ರಾನ್ಸಿಷನ್ ಇಡೀ ದೇಶಕ್ಕೆ ಒಂದು ಮಾಡೆಲ್ ಅಂತ ಹೇಳ್ಬೋದು.
ಅದಿರಲಿ, ಕ್ಯಾಬಿನೆಟ್ಗೆ ಬಂದ್ಬಿಡೋಣ. ಕ್ಯಾಬಿನೆಟ್ ವಿಸ್ತರಣೆಯಾಗಿ ಆಗಸ್ಟ್ 3ರಂದು ವಿಸ್ತರಣೆ ಆಗಿತ್ತು. ಇವತ್ತು ಆಗಸ್ಟ್ 10ನೇ ತಾರೀಕು. ಇನ್ನೊಂದು 3 ದಿನದಲ್ಲೋ 2 ದಿನದಲ್ಲೋ ಅಸೆಂಬ್ಲಿ ಶುರುವಾಗುತ್ತೆ. ಇನ್ನೂ ಕೂಡ ಮಂತ್ರಿಗಳಿಗೆ ಖಾತೆ ಹಂಚಿಕೆ ಆಗಿಲ್ಲ. ಖಾತೆ ಹಂಚಿಕೆ ಆಗದೇ ಇರೋದಕ್ಕೆ ಕಾರಣ ಒಂದು, ನನಗೆ ಆ ಖಾತೆ ಬೇಕು, ಈ ಖಾತೆ ಬೇಕು ಎನ್ನುವಂತಹ ಸಚಿವರ ವಾದ. ಅದರ ಜೊತೆಗೆ ಸಚಿವ ಸಂಪುಟ ವಿಸ್ತರಣೆಯ ಬಂಡಾಯ ಇನ್ನು ಕಾಂಗ್ರೆಸ್ನಲ್ಲಿ ತಣ್ಣಗಾಗ್ತಾ ಇಲ್ಲ. ಎಂ ಕೃಷ್ಣಪ್ಪರವರ ಅಸಮಾಧಾನ ಇದೆ. ಮಹಿಳೆಯರಿಗೆ ಒಬ್ಬರಿಗೆ ಅವಕಾಶ ಮಾಡಿಕೊಡಬೇಕು. ಬೆಳಗಾವಿ ಜಿಲ್ಲೆಯಿಂದ ಲಕ್ಷ್ಮಣ್ ಸವದಿ ಮತ್ತು ಯಾರು PWD ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಆ ಜಿಲ್ಲೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೊಟ್ಟರೆ 3 ಮಂತ್ರಿ ಸ್ಥಾನಗಳನ್ನು ಕೊಟ್ಟಂತಾಗುತ್ತೆ ಅನ್ನೋ ಕಾರಣಕ್ಕೆ ಮಹಿಳಾ ಕೋಟಾದಲ್ಲಿ 1 ಸ್ಥಾನವನ್ನು ಖಾಲಿ ಇಟ್ಕೊಂಡಿದ್ದಾರೆ. ಮಹಿಳೆಯರಿಗೆ ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಗಾಯತ್ರಿ ಶಾಂತೇಗೌಡ ಅವರಿಗೆ ಕೊಟ್ಟರು ಕೂಡ ಸಿದ್ದರಾಮಯ್ಯನವರು ಅದನ್ನು ತಡೆದಿದ್ದಾರೆ. ಬಸವರಾಜ ಶಿವಣ್ಣನವರು ಮಂತ್ರಿ ಆಗಲೇಬೇಕು ಎನ್ನುವಂತಹ ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬಂಡಾಯ ಶಮನ ಆಗ್ತಾ ಇಲ್ಲ. DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು. ದೆಹಲಿಯ ಹೈಕಮಾಂಡ್ ಅವರ ಹತ್ರ ಮಾತನಾಡಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಪಟ್ಟಿಯನ್ನ ಕೊಟ್ಟೋಗಿ ನಾವು ಫೈನಲ್ ಮಾಡಿ ಕಳಿಸ್ತೇವೆ ಅಂತ ಹೇಳಿದಾರಂತೆ. ಇಲ್ಲಿ ನೋಡಿದ್ರೆ ಕ್ಯಾಬಿನೆಟ್ ವಿಸ್ತರಣೆ, ಕ್ಯಾಬಿನೆಟ್ಗೆ ಯಾರನ್ನು ತಗೋಬೇಕು ಯಾರನ್ನು ತಗೋಬಾರ್ದು ಅನ್ನುವಂತಹದ್ದು ಮುಖ್ಯಮಂತ್ರಿಗಳ ಪರಮೋಚ್ಚ ಅಧಿಕಾರ. ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನ ಹಂಚಿಕೆ ಮಾಡಬೇಕು ಎನ್ನುವಂಥದ್ದು ಮುಖ್ಯಮಂತ್ರಿಗಳ ಕೈಯಲ್ಲಿರುವಂತಹ ಪವರ್. ಬಟ್ ಇದಕ್ಕೂ ಕೂಡ, ಖಾತೆ ಹಂಚಿಕೆಗೂ ಕೂಡ ಮುಖ್ಯಮಂತ್ರಿಗಳು ಹೈಕಮಾಂಡ್ ಭೇಟಿಗೆ ಹೋಗಿರುವಂಥದ್ದು ಇದೇನು ಆಶ್ಚರ್ಯ ತರಲ್ಲ. ಹಿಂದೆ ಕೂಡ ಈ ರೀತಿಯಾದಂತಹ ಅನೇಕ, ಯಾವುದೇ ಪಕ್ಷ ಆಗಲಿ ಎಲ್ಲ ಪಕ್ಷದಲ್ಲೂ ನಡೆಯುವಂಥದ್ದು ಇದೆ. ಬಟ್ ಕಾಂಗ್ರೆಸ್ನವ್ರದ್ದು ಒಂದು ಇದೆ ಅಲ್ವಾ, ಸಂವಿಧಾನ ಅಂದ್ಕೊಂಡು ರಾಹುಲ್ ಗಾಂಧಿ ಅವರು ತೋರಿಸ್ತಿರ್ತಾರಲ್ವ ಸಂವಿಧಾನ ಅಂತ ಹೇಳ್ಬಿಟ್ಟು. ಹಾಗಾಗ್ಬಿಟ್ಟು ಸಂವಿಧಾನದ ಪ್ರಕಾರ ಕಾಂಗ್ರೆಸ್ನವರು ನಡ್ಕೊಳ್ತಿದಾರ ಎನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಸಮಾಜ ಕಲ್ಯಾಣ ಇಲಾಖೆಗೆ 3 ಜನ ಪಟ್ಟಿಡ್ದಿದ್ದಾರಂತೆ. ತಂಗಡಿಗೆ ಯಾರು ಶಿವರಾಜ್ ತಂಗಡಿ ಅವರು, ಅಲ್ಲ, ಕನ್ಫ್ಯೂಷನ್ ಇದೆಯಂತೆ. ಶಿವರಾಜ್ ತಂಗಡಿಗೆ ಅವ್ರಿಗೆ ಕೊಡಬೇಕು ಅಥವಾ ನರೇಂದ್ರ ಸ್ವಾಮಿ ಅವ್ರಿಗೆ ಕೊಡಬೇಕು, ಮತ್ತೆ ನನಗೆ ಆಹಾರ ಖಾತೆ ಬೇಡ, ಸಮಾಜ ಕಲ್ಯಾಣ ಇಲಾಖೆ ಖಾತೆ ಕೊಡಿ ಅಂತ ಹೇಳ್ಬಿಟ್ಟು ಮುನಿಯಪ್ಪನವರು ಬಿಗಿಪಟ್ಟು ಹಿಡಿದಿದ್ದಾರಂತೆ. ಯಾರಿಗೆ ಕೊಡ್ತಾರೋ, ಯಾರಿಗೆ ಹಂಚಿಕೆ ಮಾಡಬೇಕು ಎನ್ನುವಂಥದ್ದು ಗೊಂದಲ ಆಗಿರುವಂಥದ್ದು. ಸೊ ಹಾಗಾಗಿ ಅದು ಯಾವಾಗ ಖಾತೆ ಹಂಚಿಕೆ ಅಟ್ಲೀಸ್ಟ್ ಯಾಕೆ ಆಗಬೇಕು ಅಂತಂದ್ರೆ, 1 ವಾರ ಕಳೀತಾ ಬಂತು. ನಾಡಿದ್ದು 3 ದಿನ ಆಗಸ್ಟ್ 13ರಂದು ಅಸೆಂಬ್ಲಿ ಪ್ರಾರಂಭ ಆಗುತ್ತೆ. ವಿಪಕ್ಷಗಳು ಯಾವುದಾದ್ರೂ ಇಲಾಖೆಯ ಒಬ್ಬ ಮಂತ್ರಿಗೆ, ಅಂದ್ರೆ ರಾಜ್ಯದಲ್ಲಿ ಬರಗಾಲ ಇದೆ, ಬರಗಾಲದ ಪರಿಸ್ಥಿತಿ ಇದೆ, ಮಳೆ ಇಲ್ಲ. ಮಳೆ ಇತ್ತೀಚೆಗೆ ಒಂದು ಸ್ವಲ್ಪ ದಿನದಿಂದ ಮಳೆ ಆಗ್ತಾ ಇದೆ. ಈ ವಾರದಲ್ಲಿ ಉಸಿರಾಡಬಹುದು ಎನ್ನುವಷ್ಟರ ಮಟ್ಟಿಗೆ. ಬಟ್ ಆದರೆ ಇಂತಹ ಅನೇಕ, ಮಳೆದೇ ಅಂತಲ್ಲ, ಅನೇಕ ಇಲಾಖೆಗಳ, ಅನೇಕ ವಿಚಾರಗಳ, ಅನೇಕ ಸಮಸ್ಯೆಗಳ ಪ್ರಶ್ನೆಗಳನ್ನ ವಿಪಕ್ಷದ ಶಾಸಕರು ಮಂತ್ರಿಗಳಿಗೆ ಕೇಳಿದಾಗ ಅಟ್ಲೀಸ್ಟ್ ಅದನ್ನ ಬ್ರೀಫ್ ಮಾಡಲಿಕ್ಕಾದ್ರೂ ಗೊತ್ತಿರಬೇಕು ಮಂತ್ರಿಗಳಿಗೆ. ಅಟ್ಲೀಸ್ಟ್ ಅವರಿಗೆ ಆ ನಾಲೆಜ್ ಆದ್ರೂ ಇರಬೇಕು. ಅಂದ್ರೆ ಇಲಾಖೆಯನ್ನ ಹಂಚ್ಬಿಟ್ರೆ ಆ ನಾಲೆಡ್ಜ್, ಆ ಇಲಾಖೆಯ ಬಗ್ಗೆ ಏನು ಕೆಲಸಗಳಾಗಿದ್ದಾವೆ, ಏನು ಕೆಲಸಗಳಾಗಿಲ್ಲ, ಏನು ಸಮಸ್ಯೆಗಳಿದಾವೆ ಎನ್ನುವಂಥದ್ದನ್ನ ಸಚಿವರು ಬ್ರೀಫ್ ಮಾಡ್ಲಿಕ್ಕೆ ಆಗತ್ತೆ. ಸೊ ಹಾಗಾಗಿ ಖಾತೆ ಹಂಚಿಕೆ ಇಷ್ಟರೊಳಗೆ ಆಗಬೇಕಿತ್ತು. ಬಟ್ ಅದು ಗೊಂದಲ ಮುಂದುವರಿತಲೇ ಇದೆ. ಇನ್ನು ಅಸೆಂಬ್ಲಿಯಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಹೇಗೆ ಎದುರಿಸ್ತಾರೆ ವಿಪಕ್ಷಗಳನ್ನು ಹೇಗೆ ಎದುರಿಸ್ತಾರೆ ಎನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಬಿ ನಾಗೇಂದ್ರ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿರುವಂತದ್ದನ್ನ ವಿರೋಧಿಸಲಿಕ್ಕೆ ಬಿಜೆಪಿ ಅಸ್ತ್ರವನ್ನ ಉಡ್ತಾ ಇದೆ. ಅವರ ವಿರುದ್ಧ ಆರೋಪ ಇರುವಂತಹ ಈ ಸಂದರ್ಭದಲ್ಲಿ ಅವರಿಗೆ ಹೇಗೆ ಸಚಿವ ಸ್ಥಾನವನ್ನು ಕೊಟ್ರಿ ಎನ್ನುವಂತಹ ಒಂದು ವಿರೋಧವನ್ನ ವ್ಯಕ್ತಪಡಿಸಲಿಕ್ಕೆ ವಿಪಕ್ಷಗಳು ಸಿದ್ಧ ಆಗ್ತಾ ಇದ್ದಾವೆ. ಬಟ್ DK ಶಿವಕುಮಾರ್ ಅವರು ನಿನ್ನೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ಯಾರ ಮೇಲೆ ಕೇಸ್ ಇಲ್ಲ ದೇಶದಲ್ಲಿ ಹೇಳಿ ಅಂತ. ಸೊ ಹಾಗಾಗಿ ಇವೆಲ್ಲ ವಿಚಾರಗಳನ್ನ ಹೇಗೆ ಎದುರಿಸ್ತಾರೆ ಎನ್ನುವಂತಹದನ್ನ ಕಾದು ನೋಡಬೇಕಾಗಿದೆ. ಬಿಜೆಪಿ ಮತ್ತು JDS ಎರಡು ಒಟ್ಟಾಗಿ ಸರ್ಕಾರದ ವಿರುದ್ಧ ಸದನದಲ್ಲಿ ಏನೆಲ್ಲ ತಂತ್ರಗಳನ್ನ ಹೇಳಿತವೆ, ಸರ್ಕಾರದ ವಿರುದ್ಧ ಏನೆಲ್ಲ ಕಾರ್ಯತಂತ್ರಗಳನ್ನ ರೂಪಿಸಿದಾವೆ ಎನ್ನುವಂಥದ್ದು ನನಗೆ ಅನ್ಸುತ್ತೆ. ಬಿಜೆಪಿಯ ಶಾಸಕರ ಒಂದು ಮಾತುಗಳನ್ನ, ಅವರ ಚರ್ಚೆಗಳನ್ನ ಗಮನಿಸಿದಂಥ ಸಂದರ್ಭದಲ್ಲಿ ಏನು ತೀರಾ ಅಷ್ಟೇನು ಸ್ಟಡಿ ಮಾಡ್ತಾರೆ ಅನ್ಸಲ್ಲಪ್ಪ. ಯಾರೋ ಕಾರ್ಕಳ ಶಾಸಕರು ಸುನೀಲ್ ಕುಮಾರ್ ಅವರನ್ನ ಬಿಟ್ರೆ ಇನ್ಯಾರು ಕೂಡ ತೀರಾ ಸ್ಟಡಿ ಮಾಡ್ಕೊಂಡೋಗಿ
ಮಾತನಾಡ್ತಾರೆ ಎನ್ನುವಂತಹ ಅಂದಾಜು ಎನ್ನುವಂತಹ ಒಂದು ನಿರೀಕ್ಷೆ ಬರಲ್ಲ. ಯಾಕೆ ಅಂತಂದ್ರೆ ನಿರೀಕ್ಷೆ ಇಲ್ಲ. ಯಾಕೆ ಅಂತಂದ್ರೆ ಕಳೆದ 3 ವರ್ಷಗಳ ಅಸೆಂಬ್ಲಿ ನಡೆದಿದೆ, ನೋಡಿದ್ದೇವೆ. ಬಿಜೆಪಿಯ ಶಾಸಕರು ಒಂದೇ ಒಂದು ಪ್ರಕರಣವನ್ನ ಕಳೆದ 3 ವರ್ಷಗಳಲ್ಲಿ ಲಾಜಿಕಲ್ ಎಂಡಿಗೆ ತಂದಿದ್ದಾರ? ಸುನೀಲ್ ಕುಮಾರ್ ಅವರನ್ನ ಬಿಟ್ರೆ ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್, ವಿತ್ ನಂಬರ್ಸ್ ಇಟ್ಕೊಂಡು ಮಾತನಾಡುವಂತಹ ಶಾಸಕರ ಸಂಖ್ಯೆ ವಿಪಕ್ಷಗಳಲ್ಲಿ ತೀರಾ ಕಡಿಮೆ ಇದೆ. ಸೊ ಹಾಗಾಗಿ ಈ ಬಾರಿಯ ಅಸೆಂಬ್ಲಿ ಹೇಗೆ ನಡೆಯುತ್ತೆ ಅನ್ನುವಂಥದ್ದನ್ನ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಅಪ್ಡೇಟ್ ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ವಿದ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಮಾರ್ಟ್ ಟಿವಿ.